ನಿತ್ಯಾನಂದ ಸುದ್ದಿ ಮಾಡಿದ್ದಾಯ್ತು. ಇನ್ನು ಶಿಷ್ಯೆ ರಂಜಿತಾ ಸುಮ್ಮನಿದ್ರೆ ಹೆಂಗೆ? ಅತ್ತ ಹೈದರಾಬಾದ್ನಿಂದ ರಿಪೋರ್ಟ್ ಬಂದು ಸಿಡಿ ಅಸಲಿಯೇ, ಸಿಡಿಯಲ್ಲಿರೋದು ಅಸಲಿಯೇ ಅಂತ ಯಾವಾಗ ಅಧಿಕಾರಿಗಳು ಹೇಳೋಕೆ ಶುರು ಮಾಡಿದ್ರು, ರಂಜಿತಾ ನಿದ್ದೆಗೆ ಬೆಂಕಿ ಬಿತ್ತು ನೋಡಿ. ನನ್ನ ಮಾನ ಹರಾಜಾಗಿದೆ ಅಂತ ಬೊಬ್ಬೆ ಹೊಡೆದ್ಲು, ಮಾನನಷ್ಟ ಮೊಕದ್ದಮೆ ಹಾಕಿದ್ಲು. ರಾಸಲೀಲೆಗೆ ಅಬ್ಬರದ ಪ್ರಚಾರ ಕೊಟ್ಟ ಪತ್ರಿಕೆ, ಟಿವಿ ಮೇಲೆಲ್ಲ ಕೇಸ್ ಅಂದ್ಬಿಟ್ಲು. ಜೊತೆಗೆ ಗುರು ನಿತ್ಯ ಕೂಡ ದನಿಗೂಡಿಸ್ತ. ನಿತ್ಯಾನಂದ ಇಷ್ಟೆಲ್ಲ ಸುದ್ದಿ ಮಾಡ್ತಾ ಇದ್ರೆ ಅವರೊಂದಿಗೆ ಜಗತ್ತಿನಾದ್ಯಂತ ಸುದ್ದಿಯಾಗಿದ್ದ ರಂಜಿತಾ ಮತ್ತೊಂದು ಸುದ್ದಿ ಬರೆದಿದ್ದಾರೆ. ಅದು ಚೆನ್ನೈನಲ್ಲಿ. ಅವರು ಸುದ್ದಿಯಾಗಿದ್ದು ವಿಡಿಯೋದಿಂದ. ಈಗ ಅದೇ ವಿಡಿಯೋ ಮತ್ತೆ ಸುದ್ದಿಯಾಗಿದೆ. ಆ ವಿಡಿಯೋದಲ್ಲಿದ್ದದ್ದು ರಂಜಿತಾ ಮತ್ತು ನಿತ್ಯಾನಂದ. ಅದೇನು ಫೋರ್ಜರಿ ಸಿಡಿ ಅಲ್ಲ ಅಂತ ಹೈದರಾಬಾದ್ನ ವರದಿ ದೃಢಪಡಿಸಿದೆ. ಸಿಡಿಯಲ್ಲಿದ್ದು ನಿತ್ಯಾನಂದ ಮತ್ತು ರಂಜಿತಾ. ಅವರಿಬ್ಬರ ವಿಡಿಯೋಗಳನ್ನು ಯಾರೂ ಕೃತಕವಾಗಿ ಸೃಷ್ಟಿಸಿ ಸಿಡಿ ಮಾಡಿಲ್ಲ. ಸಿಡಿಯಲ್ಲಿರೋದು ಅವರೇ, ನೋ ಡೌಟ್ ಅಂತ ಹೈದರಾಬಾದ್ನ ವಿಧಿವಿಜ್ಞಾನ ಪ್ರಯೋಗಾಲಯದ ಮೂಲಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ. ಆದರೆ ವಿಷಯ ತಿಳಿಸಿರುವ ಅಧಿಕಾರಿ ತನ್ನ ಹೆಸರನ್ನ ಬಹಿರಂಗಪಡಿಸಿಲ್ಲ. ತಮ್ಮ ವರದಿಯ ಬಗ್ಗೆ ಅನುಮಾನವಿದ್ರೆ ವಿದೇಶದ ತಜ್ಞ ಸಂಸ್ಥೆಗಳನ್ನು ಸಂಪರ್ಕಿಸಿ ಇನ್ನೊಮ್ಮೆ ಪರೀಕ್ಷೆ ಮಾಡಬಹುದು ಅಂತ ಕೂಡ ಹೈದರಾಬಾದ್ನ ಸಂಸ್ಥೆ ಹೇಳಿದೆಯಂತೆ. ಸಿಡಿಎ ಸುಳ್ಳು ಎಂದು ಕಣ್ಣೀರಿಟ್ಟಿದ್ದ ರಂಜಿತಾ ಈಗ ರೆಬಲ್ ಸ್ಟಾರಣಿಯಾಗಿದ್ದಾರೆ. ತನಿಖಾ ವರದಿಯ ಹೆಸರಲ್ಲಿ ನನ್ನ ಹೆಸರನ್ನ ದುರುಪಯೋಗ ಮಾಡಿದ್ದಾರೆ. ಕಪೋಲ ಕಲ್ಪಿತ ಕಥೆಗಳನ್ನು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹೆಸರಲ್ಲಿ ಬರೆದು ನನ್ನ ಗೌರವ ಹರಾಜು ಹಾಕಲಾಗಿದೆ ಅಂತ ಸಿಟ್ಟಿಗೆದ್ದಿದ್ದಾರೆ. ವರದಿ ಪ್ರಸಾರ ಮಾಡಿದ ಖಾಸಗಿ ಚಾನೆಲ್ ಮತ್ತು ನಕ್ಕೀರನ್ ಪತ್ರಿಕೆ ಮತ್ತು ನಕ್ಕೀರನ್ ವೆಬ್ಸೈಟ್ ವಿರುದ್ಧ ಮಾನನಷ್ಟ ಕೇಸು ಹಾಕಿದ್ದಾರೆ. In the name of investigative journalism, they killed my social and my personal life. I have filed a complaint against Sun Network, Nakkiran Group, Dinakaran, the daily paper and the website, and Mr. K. Lenin, to the Commissioner of Police. ವಿವಾದಿತ ಸಿಡಿ ಪ್ರತ್ಯಕ್ಷವಾಗಿದ್ದು 2010ರ ಮಾರ್ಚ್ನಲ್ಲಿ. ಆದರೆ ಕಂಪ್ಲೇಂಟ್ ಕೊಟ್ಟಿರೋದು 2012 ಜುಲೈನಲ್ಲಿ. ಇಷ್ಟೊಂದು ನಿಧಾನ ಯಾಕೆ? ಪತ್ರಕರ್ತರ ಈ ಪ್ರಶ್ನೆಗೆ ಉತ್ತರಿಸಲು ಮೊದಮೊದಲು ಪರದಾಡಿದ ರಂಜಿತಾ ಆಮೇಲೆ ರೆಡಿ ಮಾಡಿಟ್ಕೊಂಡಿದ್ದ ಸ್ಟೇಟ್ಮೆಂಟ್ ಓದಿದ್ರು. ಇಷ್ಟು ದಿನ ಸುಮ್ಮನಿದ್ದ ರಂಜಿತಾ ಹೀಗೆ ನೇರವಾಗಿ ಚೆನ್ನೈನ ಪೊಲೀಸ್ ಕಮಿಷನರ್ ಕಚೇರಿಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಕಾರಣವಾದರೂ ಏನು? ಖಾಸಗಿ ಟಿವಿ ಚಾನೆಲ್ಗೂ ಮಾಜಿ ಸಿಎಂ ಕರುಣಾನಿಧಿಗೂ ಇದ್ದ ಸಂಬಂಧದಿಂದಾನೇ ರಂಜಿತಾ ಇಷ್ಟು ದಿನ ಸುಮ್ಮನಿದ್ರ? ಈಗ ಡಿಎಂಕೆ ಸರ್ಕಾರ ಬಿದ್ದೋಗಿ ಜಯಲಲಿತಾ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದೇ ರಂಜಿತಾ ಹೀಗೆ ಕಂಪ್ಲೇಂಟ್ ಕೊಡೋಕೆ ಶಕ್ತಿ ಕೊಡ್ತಾ? ಇಂಥ ಅನುಮಾನಗಳು ಕಾಡೋವಾಗಲೇ ರಂಜಿತಾ ಪ್ರೆಸ್ ಮೀಟ್ನಲ್ಲಿ ಜಯಲಲಿತಾ ಅವರ ಬಗ್ಗೆ, ಅವರ ಸರ್ಕಾರದ ಬಗ್ಗೆ ತಮಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ಹೇಳಿಕೊಂಡ್ರು. I have full faith in the present government and the Honorable Chief Minister, Madam Jayalalitha, and the Commissioner of Police, and I hope that they will take appropriate and swift action. ಸಿಡಿ ಹೊರಬಂದ ಸಮಯದಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದರೂ ಏನೂ ಕೆಲಸ ಆಗ್ತಾ ಇರಲಿಲ್ಲ. ಚೆನ್ನೈಗೆ ಕಾಲಿಟ್ರೆ ಅರೆಸ್ಟ್ ಮಾಡುವುದಾಗಿ ಬೆದರಿಕೆ ಹಾಕಲಾಗಿತ್ತು ಅಂತ ಕೂಡ ರಂಜಿತಾ ಹೇಳಿಕೊಂಡಿದ್ದಾರೆ. I don't have some big godfather or some chief minister who's my father who can protect me under these circumstances. Especially not when you're threatened with arrest for something you've not done.
ಇನ್ನು ನಿತ್ಯಾನಂದ ಸ್ವಾಮಿಗಳು ಕೂಡ ಟಿವಿ ಚಾನೆಲ್ ನಕ್ಕೀರನ್ ಪತ್ರಿಕೆ ಮತ್ತು ನಕ್ಕೀರನ್ ವೆಬ್ಸೈಟ್ ಮೇಲೆ ಕೇಸ್ ಹಾಕಿದ್ದಾರೆ. ಅದು ರಂಜಿತಾ ಕೇಸ್ ಹಾಕಿದ ಮಾರನೇ ದಿನ. ಕಂಪ್ಲೇಂಟ್ನಲ್ಲಿ ಏನಿದೆ ಅನ್ನೋದನ್ನ ರಂಜಿತಾ ಆಗಲಿ ನಿತ್ಯಾನಂದ ಸ್ವಾಮಿಗಳಾಗಲಿ ಹೇಳಿಲ್ಲ. ಇಷ್ಟು ಕೇಸ್ ಹಾಕಿದ ಮೇಲೆ ನಿತ್ಯಾನಂದ ಸ್ವಾಮಿ ಆ್ಯಂಡ್ ಕಂಪನಿ ಬಿಡದಿಯಲ್ಲಿ ಥಕಧಿಮಿತ ಶುರು ಹಚ್ಕೊಂಡಿದೆ. Shake your body. Mama, move your body. Shake your body. Mama, move your body. Yara ganchitara nadmana tankabara sarazo. ವಾಟ್ ನೆಕ್ಸ್ಟ್? ಜಸ್ಟ್ ವಾಚ್. ನಿತ್ಯಾನಂದ ಆಲ್ವೇಸ್ ಕಲರ್ಫುಲ್. ಅವರು ಹೇಳಿದ್ದೆಲ್ಲವನ್ನೂ ನಾವು ನಂಬಬೇಕು ಅಂತ ಅವರು ಬಯಸ್ತಾರೆ. ನಿತ್ಯಾನಂದ ಮತ್ತೆ ಬಂದಿದ್ದಾರೆ. ಒಟ್ನಲ್ಲಿ ನಿತ್ಯಾ ತಾವ್ ಸಕ್ಕ ಡಿಫ್ರೆಂಟ್ ಅಂತ ಪದೇ ಪದೇ ಪ್ರೂವ್ ಮಾಡ್ಕೋತಾನೆ ಇದ್ದಾರೆ. ಡ್ಯಾನ್ಸ್ ಬೇಬಿ ಡ್ಯಾನ್ಸ್ ಅಂತ ಶಿಷ್ಯವರ್ಗವನ್ನ ಕುಣಿಸ್ತಿದ್ದಾರೆ. ನಿತ್ಯನ ಕಂತೆ ಪುರಾಣ ಏನೇ ಇರಲಿ, ಡಿಂಕ್ ಚಿಕ್ಕ ಅಂತ ಜನರಿಗೆ ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ. ನೀವು ಎಂಜಾಯ್ ಮಾಡಿದ್ರಲ್ಲ ವೀಕ್ಷಕರೇ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.